2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 7. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನೂ ಯಜ್ಞ ಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತ್ತು. ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡದ್ದರಿಂದ ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು. ಇಸ್ರಾಯೇಲ್ಯರೆಲ್ಲರೂ ಬೆಂಕಿ ಇಳಿದು ಬರುವುದನ್ನೂ ಯೆಹೋವನ ತೇಜಸ್ಸು ಆಲಯದಲ್ಲಿರುವುದನ್ನು ನೋಡಿ ನೆಲಗಟ್ಟಿನ ಮೇಲೆ ಸಾಷ್ಟಾಂಗವೆರಗಿ ಆರಾಧಿಸಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಕೃತಜ್ಞತಾಸ್ತುತಿ ಮಾಡಿದರು. ಅರಸನೂ ಎಲ್ಲಾ ಜನರು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞ ಮಾಡಿದರು. ಅರಸನಾದ ಸೊಲೊಮೋನನು ಯಜ್ಞಕ್ಕಾಗಿ ವಧಿಸಿದ ಹೋರಿಗಳು 22,000, ಕುರಿಗಳು 120,000. ಈ ಪ್ರಕಾರ ಅರಸನೂ ಎಲ್ಲಾ ಇಸ್ರಾಯೇಲ್ಯರು ದೇವಾಲಯವನ್ನು ಪ್ರತಿಷ್ಠಿಸಿದರು. ಯಾಜಕರೂ ಲೇವಿಯರೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. ದಾವೀದನು ಯೆಹೋವನ ಗಾಯನ ಸೇವೆಗೋಸ್ಕರ ಮಾಡಿಸಿದ ವಾದ್ಯಗಳು ಈ ಲೇವಿಯರ ಕೈಯಲ್ಲಿದ್ದವು. ಇವರು ರಾಜಸೇವೆಯಲ್ಲಿದ್ದುಕೊಂಡು ದೇವಾರಾಧನೆ ನಡೆಸುತ್ತಾ, ಯೆಹೋವನಿಗೆ ಕೃತಜ್ಞತಾಸ್ತುತಿಯನ್ನು ಸಮರ್ಪಿಸಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ಆ ವಾದ್ಯಗಳೊಡನೆ ಭಜಿಸುತ್ತಿದ್ದರು. ಯಾಜಕರು ಇವರ ಎದುರಾಗಿ ನಿಂತು ತುತ್ತೂರಿಯೂದುತ್ತಿದ್ದರು. ಇಸ್ರಾಯೇಲ್ಯರೆಲ್ಲರೂ ನಿಂತಿದ್ದರು. ಸೊಲೊಮೋನನು ಮಾಡಿಸಿದ ತಾಮ್ರದ ಯಜ್ಞವೇದಿಯು ಸಮರ್ಪಣೆಯಾಗುವ ಸರ್ವಾಂಗ ಹೋಮದ್ರವ್ಯಗಳನ್ನು, ಧಾನ್ಯ ನೈವೇದ್ಯಗಳನ್ನು, ಸಮಾಧಾನ ಯಜ್ಞದ ಕೊಬ್ಬನ್ನು ಹಿಡಿಯಲಾರದ್ದರಿಂದ ಅವನು ಯೆಹೋವನ ಆಲಯದ ಮುಂದಿನ ಪ್ರಾಕಾರದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಇವುಗಳನ್ನೆಲ್ಲ ಸಮರ್ಪಿಸಿದನು. ಈ ಪ್ರಕಾರ ಸೊಲೊಮೋನನು ಹಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿರುವ ಪ್ರಾಂತಗಳಿಂದ ಮಹಾಸಮೂಹವಾಗಿ ಕೂಡಿಬಂದಿದ್ದ ಎಲ್ಲಾ ಇಸ್ರಾಯೇಲ್ಯರು ಅದೇ ಕಾಲದಲ್ಲಿ 7 ದಿನಗಳವರೆಗೂ ಪರ್ಣಶಾಲೆಗಳ ಜಾತ್ರೆ ನಡೆಸಿದರು. ತರುವಾಯ 8ನೇ ದಿನದಲ್ಲಿ ಸಭೆ ನೆರೆಯಿತು. ಹೀಗೆ 7 ದಿವಸ ಯಜ್ಞವೇದಿ ಪ್ರತಿಷ್ಠೆಯನ್ನೂ ಇನ್ನು 7 ದಿವಸ ಜಾತ್ರೆಯನ್ನೂ ನಡೆಸಿದರು. 7ನೆಯ ತಿಂಗಳಿನ 23ನೆಯ ದಿನದಲ್ಲಿ ಅರಸನು ಅವರಿಗೆ ಅಪ್ಪಣೆ ಕೊಡಲು, ಅವರು ಯೆಹೋವನಿಂದ ದಾವೀದ ಸೊಲೊಮೋನರಿಗೂ ಆತನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೂ ಉಂಟಾದ ಉಪಕಾರಗಳನ್ನು ನೆನೆಸಿಕೊಂಡು ಆನಂದಭರಿತರಾಗಿ ಹರ್ಷಿಸುತ್ತಾ ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ಸೊಲೊಮೋನನು ಯೆಹೋವನ ಆಲಯವನ್ನೂ ತನ್ನ ಅರಮನೆಯನ್ನೂ ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಿನಲ್ಲಿದ್ದದ್ದನ್ನೆಲ್ಲ ಕೊನೆಗಾಣಿಸಿದ ನಂತರ ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರವ್ಯಾಧಿಯನ್ನು ಬರಮಾಡುವಾಗಲೂ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯೂ ಮನಸ್ಸೂ ಸದಾ ಅಲ್ಲೇ ಇರುವವು. ನೀನು ನಿನ್ನ ತಂದೆಯಾದ ದಾವೀದನಂತೆ ನನಗೆ ವಿಧೇಯನಾಗಿ ನಡೆದುಕೊಂಡು ನನ್ನ ಆಜ್ಞಾವಿಧಿ ನ್ಯಾಯಗಳನ್ನು ಕೈಕೊಳ್ಳುವುದಾದರೆ ನಿನ್ನ ರಾಜ್ಯ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಮತ್ತು ಇಸ್ರಾಯೇಲ್ಯರಲ್ಲಿ ನಿನ್ನ ಸಂತಾನದವರು ತಪ್ಪದೆ ರಾಜ್ಯಾಧಿಕಾರ ನಡೆಸುವರು ಎಂಬುದಾಗಿ ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ಆದರೆ ನೀವು ದ್ರೋಹಿಗಳಾಗಿ ನನ್ನ ಆಜ್ಞಾವಿಧಿಗಳನ್ನು ಉಲ್ಲಂಘಿಸಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ ನಾನು ಇಸ್ರಾಯೇಲ್ಯರಿಗೆ ಕೊಟ್ಟ ನನ್ನ ದೇಶದಿಂದ ಅವರನ್ನು ಕಿತ್ತು ಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಈ ಆಲಯವನ್ನು ನಿರಾಕರಿಸಿಬಿಟ್ಟು ಎಲ್ಲಾ ಜನಾಂಗಗಳವರು ಗಾದೆಗಳನ್ನು ಕಲ್ಪಿಸುವುದಕ್ಕೂ ನಿಂದಿಸುವುದಕ್ಕೂ ಅದು ಆಸ್ಪದವಾಗುವಂತೆ ಮಾಡುವೆನು. ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ, ಯೆಹೋವನು ಈ ದೇಶವನ್ನು ಆಲಯವನ್ನು ಹೀಗೇಕೆ ಮಾಡಿದನು ಎಂದು ಕೇಳುವರು. ಆಗ ಅವರಿಗೆ, ಈ ದೇಶದವರು ತಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ
ಅವುಗಳಿಗೆ ಅಡ್ಡಬಿದ್ದು ಸೇವಿಸಿದ್ದರಿಂದಲೇ ಆತನು ಈ ಎಲ್ಲ ಆಪತ್ತನ್ನು ಅವರಿಗೆ ಬರಮಾಡಿದ್ದಾನೆ ಎಂಬ ಉತ್ತರ ಸಿಕ್ಕುವುದು ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ಇಂದು ನಾವು ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 7. ಸೊಲೊಮೋನನು ಆಲಯವನ್ನು ಕಟ್ಟುವುದಕ್ಕೆ ಅವನ ತಂದೆಯಾದಂಥ ದಾವೀದನು ಕೊಟ್ಟ ಆದೇಶದ ಪ್ರಕಾರವಾಗಿ, ಉದ್ದೇಶದ ಪ್ರಕಾರವಾಗಿ, ಪ್ರೇರಣೆಯ ಪ್ರಕಾರವಾಗಿ, ಒದಗಿಸುವ ಪ್ರಕಾರವಾಗಿ, ನಕ್ಷೆಯ ಪ್ರಕಾರವಾಗಿ ಅವನು ಈ ಕಾರ್ಯವನ್ನು ತೊಡಗಿಸಿ 4ನೇ ವರ್ಷ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾಗಲೇ 3 ವರ್ಷಗಳು ಅದರ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂಥವುಗಳನ್ನೆಲ್ಲ ಕ್ರಮಪಡಿಸಿ 4ನೇ ವರ್ಷದಲ್ಲಿ ಆಲಯ ಕಟ್ಟುವುದಕ್ಕೆ ಪ್ರಾರಂಭಿಸಿ ಸುಮಾರು 20 ವರ್ಷಗಳು ಆಲಯವನ್ನು, ಅರಮನೆಯನ್ನು ಅವನು ಕಟ್ಟುವ ಕಾಲದಲ್ಲಿ ತೊಡಗಿದ್ದನು. ಕೊನೆಗೆ ಆಲಯ ಕಟ್ಟುವಂಥ ಕೆಲಸ ಮುಗೀತು. ಮಂಜೂಷವನ್ನು, ದೇವದರ್ಶನ ಗುಡಾರದಲ್ಲಿದ್ದಂಥ ಮಂಜೂಷವನ್ನು ಮೋಶೆ ಮಾಡಿಸಿದಂಥ ಅದನ್ನು ಈಗ ಅವರು ಆಲಯದೊಳಗೆ ತಗೊಂಡು ಬಂದರು. ಸುಮಾರು 120 ಜನರು ಯಾಜಕರು ಸೇರಿ ಸಂಗೀತ ಹಾಡನ್ನು ಹಾಡಿದರು. ಏನಂತ ಹಾಡಿದರು? ಯೆಹೋವನು ಒಳ್ಳೆಯವನು. ಇದೇ ಮಾತು, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಇದೇ ಮಾತನ್ನು ಕೀರ್ತನೆಗಾರನು ಕೂಡ ಹಾಡಿದ್ದನು. ಅದನ್ನೇ ಇವರು ಹಾಡಿನ ರೂಪದಲ್ಲಿ ಈಗ ಹಾಡ್ತಾ ಇದ್ದಾರೆ. ಹಾಡ್ತಾ ಇದ್ದಾಗ ಏನಾಯಿತು? ದೇವರ ಒಂದು ತೇಜಸ್ಸು ಮೇಘದೋಪಾದಿಯಲ್ಲಿ ಬಂದು ಆಲಯವನ್ನು ತುಂಬಿಕೊಂಡಿತು. ತುಂಬಿಕೊಂಡ ಮೇಲೆ ಯಾಜಕರು ಒಳಗೆ ಸೇವೆ ಮಾಡಲಿಕ್ಕೆ ನಿಂತು ಹಾಡು ಹಾಡಲಿಕ್ಕೆ ಆಗದೇ ಹೋಯಿತು. ಸೇವೆ ನಿಂತೋಯ್ತು. ಹೌದು, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಇರುವಂಥ ಆ ವಾಕ್ಯ ಯೇಸು ಸ್ವಾಮಿ ತಾನೇ ಹೇಳಿದಂಥ ಒಂದು ಮಾತಿದು. ಯಾಕಂದರೆ ಇದು ಆರಾಧನೆ ಅಂತ ಹೇಳಿದ ಮೇಲೆ ಆರಾಧನೆ, ಸೇವೆ ಎರಡನ್ನೂ ಕುರಿತಾಗಿ ಯೋಚನೆ ಮಾಡುವಾಗ ಸೈತಾನನ ಶೋಧನೆ ಅಥವಾ ಸೈತಾನನು ಯೇಸು ಕ್ರಿಸ್ತನೊಂದಿಗೆ ಸಂಭಾಷಣೆ ಮಾಡ್ತಾ ಇರುವಾಗ ಇಲ್ಲಿರುವಂಥ ಒಂದು ಮಾತು ಏನಂದರೆ, ಸೈತಾನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಒಂದು ಮಾತು. ಅಡ್ಡಬಿದ್ದು ಆರಾಧಿಸಬೇಕು. ಅದನ್ನೇ ಲೂಕನು ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ರೀತಿಯಿಂದ ಅಲ್ಲಿದೆ. ಅದನ್ನು ಕೂಡ ನಿಮಗಾಗಿ ಓದ್ತೇನೆ, ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಅದೇನಂತ ಹೇಳಿದರೆ 4ನೇ ಅಧ್ಯಾಯ, ಅದು ಮತ್ತಾಯ 4, ಇದು ಕೂಡ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ನಿನ್ನ ದೇವರಾಗಿರುವ 8ನೇ ವಚನದಲ್ಲಿ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿರುವಾಗ, ಅಡ್ಡಬಿದ್ದು ಅಂತ ಹೇಳುವಾಗ ಅದು ಆರಾಧನೆ. ಅಡ್ಡಬಿದ್ದು ಆರಾಧಿಸಬೇಕು. ಹೌದು, ಆತನಿಗೆ ಸೇವೆಯನ್ನು ಕೂಡ ಮಾಡಬೇಕು. ಮೊದಲು ಆರಾಧನೆ, ಅನಂತರ ಸೇವೆ. ಹೀಬ್ರೂ ಮೂಲ ಭಾಷೆಯಲ್ಲಿ ಆರಾಧನೆ, ಸೇವೆ, ಆರಾಧನೆ, ಸೇವೆ. ಇಲ್ಲಿ ಕೂಡ ಆರಾಧನೆ ಮಾಡ್ತಾ ಇದ್ದಾಗ ಅವರು ಸೇವೆಯೂ ಮಾಡ್ತಾಯಿದ್ರು, ಆದರೆ ಸೇವೆ ನಿಂತೋಯಿತು. ಯಾಕಂದರೆ ಆರಾಧನೆ ಮುಂದುವರಿತಾ ಇದೆ. ದ ವರ್ಷಿಪ್ ಟುಕ್ ಓವರ್ ದ ಸರ್ವಿಸ್. ಹೌದು, ಒಂದಿನ ಬರ್ತದೆ, ಆಗ ಪರಲೋಕದಲ್ಲಿ ಆರಾಧನೆ ನಿತ್ಯವಾಗಿ ಇರುವಂಥದ್ದಾಗಿದೆ. ಸರಿ, ಸೊಲೊಮೋನನು ಕೂಡ ದೇವರಿಗೆ ಪ್ರಾರ್ಥನೆ, ದೊಡ್ಡ ಒಂದು ಪ್ರಾರ್ಥನೆಯನ್ನು 6ನೇ ಅಧ್ಯಾಯದಲ್ಲಿ, 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯದಲ್ಲಿ ದೇವರಿಗೆ ಅವನು ಪ್ರಾರ್ಥನೆ ಮಾಡುವಾಗ ಕೆಲವು ಮಾತುಗಳು ನನಗೆ ಭಾಳ ಹಿಡಿಸ್ತು. ಯಾಕಂತ ಹೇಳಿದರೆ
ಅದು ಆಗಾಗ ಬರುವಂಥ ಒಂದು ಪದ ಏನಂದರೆ, ಈ ರೀತಿಯಾಗಿ ಮಾಡಿದರೆ, ಈ ರೀತಿಯಾಗಿ ಆದರೆ ಎಂಬುದಾಗಿ ಅವನು ಒಂದು ಪ್ರವಾದನೆಯ ಪ್ರಾರ್ಥನೆಯಾಗಿತ್ತು, ಭವಿಷ್ಯವನ್ನು ಉದ್ದೇಶಿಸಿದ ಪ್ರಾರ್ಥನೆಯಾಗಿತ್ತು. ಪ್ರಾರ್ಥನೆಯಲ್ಲಿ ಬೇರೆ ಬೇರೆ ಸನ್ನಿವೇಶಗಳನ್ನು ಸೊಲೊಮೋನನು ನೆನಪಿಸಿಕೊಂಡು ಪ್ರಾರ್ಥಿಸುವವನಾಗಿದ್ದಾನೆ ಧೈರ್ಯವಾಗಿ. ಉದಾಹರಣೆಗೆ ಆತನು ಹೇಳ್ತಾನೆ, ಒಂದು ವೇಳೆ ನಿನ್ನ ಜನರ ದೇಶದಲ್ಲಿ, ನಿನ್ನ ಪ್ರಜೆಗಳ ದೇಶದಲ್ಲಿ ಒಂದು ವೇಳೆ ಬರ ಬಂತು, ಕ್ಷಾಮ ಅಥವಾ ರೋಗ, ವ್ಯಾಧಿ, ಪಿಡುಗು ಅಥವಾ ಮಿಡತೆ ಇವುಗಳೆಲ್ಲ ಆದರೆ ಅಂಥ ಸಂದರ್ಭದಲ್ಲಿ ನಿನ್ನ ಜನರು ಪ್ರಾರ್ಥನೆ ಮಾಡಿದರೆ ಉತ್ತರ ಕೊಡು. ಒಂದು ವೇಳೆ ನಿನ್ನ ಜನರು ತಮ್ಮಲ್ಲೇ ಜಗಳ ಮಾಡಿಕೊಂಡು ವ್ಯಾಜ್ಯವನ್ನು ಇಟ್ಕೊಂಡ್ರೆ ಪ್ರಾರ್ಥನೆಗೆ ಉತ್ತರ ಕೊಡು, ವ್ಯಾಜ್ಯವನ್ನು ತೀರಿಸು. ಈ ಸ್ಥಳದಲ್ಲಿ ಒಂದು ವೇಳೆ ಬೇರೆ ದೇಶದವರು ಯಾರಾದರೂ ಬಂದು ಪ್ರಾರ್ಥನೆ ಮಾಡಿದರೆ, ನಿನ್ನ ಜನರಲ್ಲದಂಥವರು ಅಥವಾ ಯಹೂದಿಗಳಲ್ಲದಂಥವರು ಬಂದು ಪ್ರಾರ್ಥನೆ ಮಾಡಿದರೆ ಅವರ ಪ್ರಾರ್ಥನೆಗೆ ಉತ್ತರ ಕೊಡು. ಒಂದು ವೇಳೆ ನಿನ್ನ ಜನರು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದರೆ ಅಂಥ ಸಂದರ್ಭದಲ್ಲಿ ಕೂಡ ಅವರು ಬಂದು ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿದರೆ ಉತ್ತರ ಕೊಡು. ಆ ರೀತಿಯಾಗಿ ಹೇಳುವಾಗ ಸೊಲೊಮೋನ್ ಹೇಳ್ತಾನೆ, ಪಾಪ ಮಾಡಿದವರು ಯಾರು ಇಲ್ಲಲ್ಲ. ಹಾಗಿರುವಾಗ ನಿನ್ನ ಜನರು ಕೂಡ, ದೇವಜನರು ಕೂಡ ತಪ್ಪು ಪಾಪ ಮಾಡುವ ಸಾಧ್ಯತೆ. ಅಂಥ ಸಂದರ್ಭದಲ್ಲಿ ಅವರು ಪ್ರಾರ್ಥಿಸಿದಾಗ, ಅವರು ಪಶ್ಚಾತ್ತಾಪಪಟ್ಟಾಗ ಅವರ ಪಾಪಗಳನ್ನು ಕ್ಷಮಿಸು, ಅವರ ಪ್ರಾರ್ಥನೆಗೆ ಉತ್ತರ ದಯಪಾಲಿಸು. ಒಂದು ವೇಳೆ ನಿನ್ನ ಜನರು ನಿನಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಶತ್ರುಗಳ ವಶವಾದಾಗ ಅಥವಾ ಶತ್ರುಗಳವರನ್ನು ಬೇರೆ ಕಡೆಗೆ ಚದುರಿಸಿಬಿಟ್ಟಾಗ ಕೂಡ ಅಲ್ಲಿದ್ದುಕೊಂಡು ಅವರು ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪಪಟ್ಟು ನಿನ್ನ ಕಡೆಗೆ, ಆಲಯದ ಕಡೆಗೆ ಅವರು ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಅವರ ಪ್ರಾರ್ಥನೆಗೆ ಉತ್ತರ ಕೊಡೋವರ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಆ ಪ್ರಾರ್ಥನೆ, ದೊಡ್ಡ ಪ್ರಾರ್ಥನೆಯನ್ನು ಸೊಲೊಮೋನು ಮಾಡಿ ದೇವರೇ ಕಟಾಕ್ಷವಿಟ್ಟು ಈ ಸ್ಥಳದಲ್ಲಿ ಮಾಡೋ ಪ್ರಾರ್ಥನೆ ಕಿವಿಗೊಡು. ನಿನ್ನ ಪ್ರತಾಪ ಯುಕ್ತವಾದಂಥ ಮಂಜೂಷದೊಡನೆ ನಿನ್ನ ವಾಸ ಸ್ಥಾನದೊಳಗೆ ಸೇರಣವಾಗಲಿ ಎಂಬುದಾಗಿ ಹೇಳಿಬಿಟ್ಟು ನಿನ್ನ ಭಕ್ತರ ಸೌಭಾಗ್ಯದಲ್ಲಿ ಹರ್ಷಿಸಲಿ. ಹೌದು, ಈ ಒಂದು ಆಲಯದ ಮತ್ತೊಂದು ಉದ್ದೇಶ ಪ್ರಾರ್ಥನೆ ಮಾತ್ರವಲ್ಲ, ಯಾಕಂದರೆ ನನ್ನ ಆಲಯವು ಪ್ರಾರ್ಥನೆಗೆ ಆಲಯವಾಗಿದೆ ಎಂಬುದಾಗಿ ಕೂಡ ದೇವರು ಅಪೇಕ್ಷೆಪಟ್ಟನು. ಅದು ಕೂಡ ಒಂದು ದೊಡ್ಡ ಉದ್ದೇಶವಾಗಿರ್ತದೆ. ಆದರೆ ನಿನ್ನ ಭಕ್ತರು ನಿನ್ನ ಸೌಭಾಗ್ಯದಲ್ಲಿ ಹರ್ಷಿಸಲಿ, ಸಂತೋಷ. ಹೌದು, ಆಲಯಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಈ ಯಹೂದಿಗಳಿಗೆ ಸಂತೋಷವಾಗ್ತಿತ್ತು. ಆ ಸಂತೋಷ ದೇವರು ಅಪೇಕ್ಷೆ ಪಡುವಾತನಾಗಿದ್ದಾನೆ. ದೇವಜನರಿಗೆ ಕೂಡ ಅದು ಇರಬೇಕಾದದ್ದು. 7ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ 2ನೇ ಪೂರ್ವಕಾಲ ವೃತ್ತಾಂತ, 2 Chronicles chapter 7, ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ, 7ನೇ ಅಧ್ಯಾಯ 1ನೇ ವಚನ, ಪ್ರಾರ್ಥನೆ ಮಾಡಿ ಮುಗಿಸಿದ್ದನ್ನು ಕೂಡಲೇ, ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು ಅದು ದಹಿಸಿ ಬಿಟ್ಟಿತು ಎಂಬುದಾಗಿ ನೋಡ್ತೇವೆ. ಪ್ರಾರ್ಥನೆಯ ಪರಿಣಾಮ ದೊಡ್ಡ ಪ್ರಾರ್ಥನೆ ಆಗಿತ್ತು. ಆದರೂ ಕೂಡ ಅವನು ಪ್ರಾರ್ಥಿಸುವಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ, ಹೌದು ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ ಎಂಬುದನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೇನೆ, ಹೌದು ಐ ಅಕ್ಸೆಪ್ಟೆಡ್ ಯುವರ್ ಪ್ರೇಯರ್, ನಾನು ನಿನ್ನನ್ನು ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದ್ದೇನೆ ಎಂಬುದನ್ನು ಪ್ರಕಟಪಡಿಸುವಂಥ ರೀತಿಯಲ್ಲಿ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮವನ್ನು ಅದು ದಹಿಸಿತು ಅಂತ ನೋಡ್ತೀವಿ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡದರಿಂದ ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು. ಆಶ್ಚರ್ಯ, ಯಾಜಕರಿಗೆ ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ಈಗಾಗಲೇ ಅವರು ಆಲಯದಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾಯಿದ್ರು. ಆದರೆ ಆರಾಧನೆ ಸೇವೆಯನ್ನು ಒಂದು ರೀತಿಯಿಂದ ನಿಲ್ಲಿಸಿಬಿಡ್ತು.
120 ಜನರು ಆ ಯಾಜಕರು ಕೀರ್ತನೆಯನ್ನು ಹಾಡ್ತಾ ಇದ್ದರು. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ ಹಾಡ್ತಾ ಇದ್ದಾಗ ಕೂಡ ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸಿ ಮತ್ತೊಂದು ಆವರ್ತಿ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು ಯಜ್ಞ ಮಾಂಸಗಳನ್ನು ದಹಿಸಿ ಬಿಡ್ತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ಆ ರೀತಿಯಾಗಿದ್ದಾಗ ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು. ಇದನ್ನು ಈಗಾಗಲೂ ಒಂದು ಸಾರಿ ಆ ರೀತಿಯಾಗಿ ಆಯಿತು. ಇದೇ ರೀತಿಯಾಗಿ ಮೋಶೆ ಕಾಲದಲ್ಲಿ ಕೂಡ ಆಯಿತು. ವಿಮೋಚನ ಕಾಂಡ 40ನೇ ಅಧ್ಯಾಯ 35ನೇ ವಚನದಲ್ಲಿ ದೇವರು ಆ ಒಂದು ದೇವದರ್ಶನ ಗುಡಾರವನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಅದರ ಅಳತೆ ಏನು, ಯಾವ ಪರದೆ ಹಾಕಬೇಕು, ಯಾವ ಐಟಮಲ್ಲಿ ಇಡಬೇಕು, ಎಷ್ಟು ಅದರ ಉದ್ದ, ಎಷ್ಟು ಅದರ ಎತ್ತರ, ಎಷ್ಟು ಅದರ ಅಗಲ, ಪ್ರಾರಂಭ ದಕ್ಷಿಣದಲ್ಲಿ ಹೇಗಿರಬೇಕು, ಉತ್ತರದಲ್ಲಿ ಹೇಗಿರಬೇಕು, ಪೂರ್ವದಲ್ಲಿ ಹೇಗಿರಬೇಕು ಎಂಬುದಾಗಿ ಒಂದೊಂದು ಕಡೆಯೂ ಹೇಗಿರಬೇಕು, ಯಾವ್ಯಾವ ಬಣ್ಣದ ಆಕಾರದಲ್ಲಿರಬೇಕು, ಯಾವ್ಯಾವ ವಸ್ತುವನ್ನು ಅಲ್ಲಿ ಇಡಬೇಕು ಎಂಬುದಾಗೆಲ್ಲ ಹೇಳಿ ಕಟ್ಟಿ ಮುಗಿಸಿದ ಕೂಡಲೇ ದೇವದರ್ಶನ ಗುಡಾರದ ಒಳಗೆ ಆ ದೇವರ ಒಂದು ತೇಜಸ್ಸು, ಯೆಹೋವನ ತೇಜಸ್ಸು ಆಲಯದೊಳಗೆ ಬಂತು. ಆಗೇನಾಯ್ತು ಅಂತ ಹೇಳಿದ್ರೆ, ಮೋಶೆ ಕೂಡ ಅದನ್ನು ಕಟ್ಟಿದಂಥ ಎಂಜಿನಿಯರ್ ಮೋಸಸ್, ಆ ಪ್ರವಾದಿಯಾದಂಥ ಮೋಶೆ, ಪ್ರಾರ್ಥನೆಯ ವಿಜ್ಞಾಪನೆಯ ವ್ಯಕ್ತಿಯಾದಂಥ ಮೋಶೆ, ಭೂಲೋಕದಲ್ಲಿ ಅತ್ಯಂತ ಸಾತ್ವಿಕನಾದಂಥ ದೀನನಾದಂಥ, ಅರಣ್ಯಕಾಂಡ 12 ನಂಬರ್ಸ್ 12, ಅತ್ಯಂತ ಭೂಮಿಯಲ್ಲೇ ನಮ್ರನಾದಂಥ ವ್ಯಕ್ತಿ ಕೂಡ ದೇವರ ಆ ದರ್ಶನ ಗುಡಾರದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ ಅಂತ್ರಿ. ಅಷ್ಟೊಂದು ದೇವರ ಪ್ರಭಾವ, ದೇವರ ಆ ಒಂದು ಮಹಿಮೆ, ದೇವರ ಆ ಸನ್ನಿಧಾನ, ಮನುಷ್ಯರು ಒಳಗೆ ಹೋಗ್ಲಿಕ್ಕಾಗಲಿಲ್ಲ, ಯಾಜಕರು ಹೋಗ್ಲಿಕ್ಕಾಗಲಿಲ್ಲ, ಮೋಶೆಗೆ ಒಳಗಾಗಲಿಕ್ಕಾಗಲಿಲ್ಲ. ಇಸ್ರಾಯೇಲರೆಲ್ಲರೂ ಬೆಂಕಿ ಇಳಿದು ಬರುವುದನ್ನು, ಯೆಹೋವನ ತೇಜಸ್ಸು ಆಲಯದಲ್ಲಿರುವುದನ್ನು ನೋಡಿ, ಇದು ಯಾರಿಗೋ ಒಬ್ಬರಿಗೆ ಪ್ರೈವೇಟಾಗಿ ದೇವರು ಕಾಣಿಸ್ಕೊಳ್ಳಲಿಲ್ಲ. ಸೊಲೊಮೋನನು ಆ ರೀತಿಯಾಗಿ ಆಲಯವನ್ನು ಸುಮಾರು 20 ವರ್ಷ ತಕ್ಕೊಂಡು ಕಟ್ಟಿದ್ದರಿಂದ ಅಲ್ಲಿ ದೇವರು ಅವನಿಗೆ ಮಾತ್ರ ಕಾಣಿಸಿಕೊಂಡಿರಲಿಲ್ಲ. ಅಥವಾ 120 ಜನರು ಯಾಜಕರು ಅಲ್ಲಿ ನಿಂತ್ಕೊಂಡು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ತುತ್ತೂರಿಗಳಿಂದ ಹಾಡಿ ಹರ್ಷಿಸ್ತಾ ಇರುವಂಥ ವೇಳೆಯಲ್ಲಿ ಅವರಿಗೆ ಮಾತ್ರ ದೇವರು ಕಾಣಿಸ್ಕೊಂಡಿಲ್ಲ. ಇಸ್ರಾಯೇಲ್ ಎಲ್ಲರೂ ಬೆಂಕಿ ಇಳಿದು ಬರುವುದನ್ನು, ದೇವರ ತೇಜಸ್ಸು, ಯೆಹೋವನು ಅಂದರೆ ಆತನ ಹೆಸರಿನ ಅರ್ಥ ಇರುವಾತನೇ ಆಗಿದ್ದೇನೆ, ನಾನು ಇದ್ದೇನೆ ಎಂಬುದನ್ನು ದೇವರು ವ್ಯಕ್ತಪಡಿಸುವಾಗ ಆ ತೇಜಸ್ಸನ್ನು, ಆ ಬೆಂಕಿಯನ್ನು ನೋಡಿ ಇನ್ನೇನು ಮಾಡ್ತಾರೆ, ನೆಲಗಟ್ಟಿನ ಮೇಲೆ ಸಾಷ್ಟಾಂಗವೆರಗಿ ಆರಾಧಿಸಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಅದೇ ಹಾಡನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಹೌದು, ಆ ರೀತಿಯಾಗಿ ಅವರು ಹೇಳಿದಾಗ, ಮತ್ತು ಅಲ್ಲಿ ದಾವೀದನು ಯೆಹೋವನ ಗಾಯನ ಸೇವೆಗೋಸ್ಕರವಾಗಿ ಮಾಡಿಸಿದ ವಾದ್ಯಗಳು ಈ ಲೇವಿಯರ ಕೈಯಲ್ಲಿದ್ದು, ಆಗ ಅವರೇನು ಮಾಡ್ತಾರೆ, ಮತ್ತೆ ಅವರು ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನು ಮಾಡ್ತಾರೆ. 7 ದಿನಗಳ ಪರ್ಣಶಾಲೆಗಳ ಹಬ್ಬ, ಜಾತ್ರೆ ಈಗ ನಡೆಸ್ತಾ ಇದ್ದಾರೆ. ಹೀಗೆ 7 ದಿವಸ ಯಜ್ಞವೇದಿ ಪ್ರತಿಷ್ಠತೆಯನ್ನು ಮತ್ತು ಇನ್ನು 7 ದಿವಸ ಜಾತ್ರೆಯನ್ನು ನಡೆಸಿದರು. ದೇವರ ಸನ್ನಿಧಾನದಲ್ಲೇ ಇದು ಬಿಟ್ಟಾರೆ. ಈಗ ನೋಡ್ರಿ, ಇದು ಒಂದು ರೀತಿಯಿಂದ ಆಶ್ಚರ್ಯ ನಮ್ಗೆ ಅನಿಸ್ಬಹುದು. ಯಾಕಂತ ಹೇಳಿದರೆ, ಮಹಾರಾಜನು ದಾವೀದನು, ಅವನ ಆಶೆ ಆಲಯ ಕಟ್ಟಬೇಕು. ಅವನು ಯುದ್ಧವೀರನಾಗಿದ್ದ, ಯುದ್ಧ 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 ಅಂತ ಯಾವಾಗ ನೋಡಿದ್ರು ಯುದ್ಧ ಮಾಡ್ತಾ ಇದ್ದಂಥ ವ್ಯಕ್ತಿ ಕೂಡ ಆಲಯಕ್ಕೆ ಮಹತ್ವ ಕೊಡ್ತಾನೆ. ಎಲ್ಲ ಜನರು VIPsಗಳನ್ನು, ಗಣ್ಯ ವ್ಯಕ್ತಿಗಳನ್ನು, ಗಣ್ಯರನ್ನು ಕರೆಸಿಬಿಟ್ಟು, ಘನವಂತರನ್ನು ಆಹ್ವಾನಿಸಿಬಿಟ್ಟು ಎದ್ದು ನಿಂತು ದಾವೀದನು ಕೂಡ
ಆಲಯದ ಬಗ್ಗೆ ಮಾತಾಡ್ತಾನೆ. ಆಗ ಆ ಘನವಂತರು ಎಲ್ಲರೂ ಕೂಡ ಕಾಣಿಕೆಯನ್ನು ಆಲಯಕ್ಕಾಗಿ ಕೊಡ್ತಾರೆ. ಈಗ ಸೊಲೊಮೋನ್ ಅದನ್ನು 4ನೇ ವರ್ಷದಲ್ಲಿ ಕ್ರಮಪಡಿಸಿ ಸಿದ್ಧಪಡಿಸಿ ಕಟ್ತಾನೆ. ಕಟ್ಟಿ ಸುಮಾರು 20 ವರ್ಷಗಳ ತರುವಾಯ ಆಲಯ ರೆಡಿ ಆಯಿತು. ದೇವರ ಸನ್ನಿಧಾನವು ಇಳಿಯಿತು. ಪ್ರಸನ್ನತೆಯನ್ನು ದೇವರು ಕಟ್ಟಿದಂಥ ಆಲಯಕ್ಕೆ ದೇವರೇ ಆಗಮಿಸಿದ್ದರಿಂದ ಈಗ 1 ದಿವಸ ಅಲ್ಲ, 2 ದಿವಸ ಅಲ್ಲ, 7 ದಿವಸಗಳು ಅವರು ಹಬ್ಬ ಮಾಡ್ತಾ ಇದ್ದಾರೆ, ಜಾತ್ರೆ ಮಾಡ್ತಾ ಇದ್ದಾರೆ. ಇನ್ನು 7 ದಿವಸ ಜಾತ್ರೆಯನ್ನು ನಡೆಸಿದರು. 8ನೇ ದಿನದಲ್ಲಿ ಸಭೆ ನೆರೆಯಿತು, ತುಂಬ ಜನರು ಆಗಿಬಿಟ್ರು. ಇನ್ನೊಂದು 7 ದಿವಸ ಅಂತ ಹೇಳ್ಬಿಟ್ಟು ಅವರು ಈ ರೀತಿಯಾಗಿ 7ನೇ ತಿಂಗಳಿನ 23ನೇ ದಿನದಲ್ಲಿ ಅರಸನ ಜನರಿಗೆ ಎಲ್ಲರೂ ಸೇರಿಕೊಂಡು ಆನಂದ ಭರಿತರಾದರು. ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ತಮ್ಮ ತಮ್ಮ ಹರ್ಷಿಸುತ್ತಾ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಹೋಗ್ತಾರೆ. ಆಲಯ ಪ್ರತಿಷ್ಠವಾಗೋಯ್ತು. ಯೆಹೋವನು ಸೊಲೊಮೋನಿಗೆ ಈಗ 2ನೇ ಸಾರಿ ಕಾಣಿಸಿಕೊಂಡು ಅವನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸ್ತಾನ್ರಿ. ಹೌದು, ಅದೇ ರಾತ್ರಿಯಲ್ಲಿ ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಲ್ಲಿ ಇದ್ದದೆಲ್ಲ ಕೊನೆಗಾಣಿಸಿದ ನಂತರ ದೇವರು ಸೊಲೊಮೋನಿಗೆ ಮತ್ತೊಂದು ಆವೃತ್ತಿ ಪ್ರತ್ಯೇಕವಾಗಿ ಈಗ ಕಾಣಿಸಿಕೊಳ್ಬಿಟ್ಟು, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿಬಿಟ್ಟು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ದೇಶದಲ್ಲಿ ಆರೋಗ್ಯವನ್ನು ಉಂಟು ಮಾಡುವೆನು, ಸ್ವಸ್ಥತೆಯನ್ನು ಉಂಟು ಮಾಡುವೆನು, ಕ್ಷೇಮವನ್ನು ಉಂಟು ಮಾಡುವೆನು. ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು ಎಂಬುದಾಗಿ ದೇವರು ಒಂದು ದೃಢತೆಯನ್ನು, ಆ ಮಾತನ್ನು, ವಾಗ್ದಾನವನ್ನು ಮತ್ತು ಅದನ್ನು ಹೇಳಬೇಕಾದರೆ ಅಪ್ರೂವಲನ್ನು, ಅಂದರೆ ದೇವರ ಅನುಮೋದವನ್ನು, ಸರ್ಟಿಫಿಕೇಟನ್ನು ದಾವೀದನ ಮಗನಾದ ಸೊಲೊಮೋನನಿಗೆ ಈಗ ದಯಪಾಲಿಸ್ತಾನ್ರಿ. ಆದರೆ ಅದೇ ಸಂದರ್ಭದಲ್ಲಿ ದೇವರೊಂದು ವಾರ್ನಿಂಗ್ ಕೊಡ್ತಾನೆ. ಕಾಣಿಸಿಕೊಂಡು ದೇವರ ಹತ್ರ ಇರುವಂಥ ಒಂದು ಸ್ವಭಾವ ಅದು. ಬರೀ ನಿಮಗೆ ಒಳ್ಳೆಯದಾಗ್ತದೆ ಅಂಥೇಳಿ ಅಷ್ಟೇ ಅಲ್ಲ, ಎಚ್ಚರಿಕೆಯನ್ನು ಕೊಡ್ತಾನೆ. ದ್ರೋಹಿಗಳಾದರೆ ನಾನು ನಿರಾಕರಿಸುವೆನು ಎಂಬ ಎಚ್ಚರಿಕೆಯಿಂದ ಮುಗಿಯುವಂಥದ್ದಾಗಿದೆ ಈ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ. ಭಾಳ ವಿಶೇಷವಾದಂಥ ಒಂದು ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. Now when Solomon had made an end of praying, the fire came down from heaven, and consumed the burnt offering and the sacrifices, and the glory of the Lord filled the house. And the priests could not enter into the house of the Lord, because the glory of the Lord had filled the Lord's house. And when all the children of Israel saw how the fire came down and the glory of the Lord upon the house, they bowed themselves with their faces to the ground upon the pavement, and worshipped, and praised the Lord, saying, For he is good, for his mercy endureth forever. Then the king and all the people offered sacrifices before the Lord. And King Solomon offered a sacrifice of 22,000 oxen, and 120,000 sheep. So the king and all the people dedicated the house of God. And the priests waited on their offices, the Levites also with instruments of music of the Lord, which David the king had made to praise the Lord, because his mercy endureth forever, when David praised by their ministry. And the priests sounded trumpets before them, and all Israel stood. Moreover Solomon hallowed the middle of the court that was before the house of the Lord, for there he offered burnt offerings, and the fat of the peace offerings, because the brazen altar which Solomon had made was not able to receive the burnt offerings, and the meat offerings, and the fat.
Also at the same time Solomon kept the feast 7 days, and all Israel with him, a very great congregation, from the entering in of Hamath unto the river of Egypt. And in the 8th day they made a solemn assembly, for they kept the dedication of the altar 7 days, and the feast 7 days. And on the 23rd day of the 7th month he sent the people away into their tents, glad and merry in heart for the goodness that the Lord had shewed unto David, and to Solomon, and to Israel his people. Thus Solomon finished the house of the Lord, and the king's house, and all that came into Solomon's heart to make in the house of the Lord, and in his own house, he prosperously effected. And the Lord appeared to Solomon by night, and said unto him, I have heard thy prayer, and have chosen this place to myself for an house of sacrifice. If I shut up heaven, that there be no rain, or if I command the locusts to devour the land, or if I send pestilence among my people, if my people which are called by my name shall humble themselves and pray, and seek my face, and turn from their wicked ways, then will I hear from heaven, and will forgive their sin, and will heal their land. Now mine eyes shall be open, and mine ears attent unto the prayer that is made in this place. For now I have chosen and sanctified this house, that my name may be there forever, and mine eyes and mine heart shall be there perpetually. And as for thee, if thou wilt walk before me as David thy father walked, and do according to all that I have commanded thee, and shalt observe my statutes and my judgments, then will I establish the throne of thy kingdom, according as I have covenanted with David thy father, saying, There shall not fail thee a man to be ruler in Israel. But if ye turn away and forsake my statutes and my commandments, which I have set before you, and shall go and serve other gods and worship them, then will I pluck them up by the roots out of my land which I have given them, and this house which I have sanctified for my name will I cast out of my sight, and will make it to be a proverb and a byword among all nations. And this house which is high shall be an astonishment to every one that passeth by, so that he shall say, Why hath the Lord done thus unto this land and unto this house? And it shall be answered, Because they forsook the Lord God of their fathers, which brought them forth out of the land of Egypt, and laid hold on other gods, and worshipped them, and served them. Therefore hath he brought all this evil upon them.